ಅಕ್ಟೋಬರ್ 16ರ ಇರುಳು ಪಂಚಕುಲದಲ್ಲಿ 36ರ ಅಖಿಲ್ ಅಖ್ತರ್ ಕೊಲೆಯಾದುದಕ್ಕೆ ತಿರುವೊಂದು ದೊರಕಿದ್ದು ಆತನ ತಂದೆ ಮಾಜಿ ಡಿಐಜಿ ಅವರ ಹೆಂಡತಿ ಮಾಜಿ ಮಂತ್ರಿ ಇಬ್ಬರ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಹರಿಯಾಣದ ಪೊಲೀಸ್ ಮಹಾನಿರ್ದೇಶಕರಾಗಿ ನಿವೃತ್ತರಾದವರು ಮೊಹಮ್ಮದ್ ಮುಸ್ತಫಾ ಅವರ ಪತ್ನಿ ಮಾಜಿ ಸಚಿವೆ ರಜಿಯಾ ಸುಲ್ತಾನಾ ಅವರೇ ಅಖ್ತರ್ ಕೊಲೆಗಾರರು ಎಂದು ಎಫ್ಐಆರ್ನಲ್ಲಿ ಹೇಳಲಾಗಿದೆ. ಪಂಚಕುಲದ ಮನ್ಸಾದೇವಿ ಕಾಂಪ್ಲೆಕ್ಸ್ನ ಮನೆಯಲ್ಲಿ ಅಖ್ತರ್ ಪ್ರಜ್ಞೆಯಿಲ್ಲದೆ ಬಿದ್ದಿದ್ದರೆಂದು ಹೇಳಲಾಗಿತ್ತು. ಸೆಕ್ಟರ್ 6ರ ಸಿವಿಲ್ ಆಸ್ಪತ್ರೆಗೆ ಒಯ್ದು ಪೊಲೀಸರಿಗೆ ಮೊದಲೇ ಮೃತರು ಎಂಬ ವರದಿ ಸಿಕ್ಕಿತ್ತು. ದೇಹವನ್ನ ಪಡೆದ ಕುಟುಂಬದವರು ಸಹರಾನ್ಪುರದ ತಮ್ಮ ಊರಿಗೆ ಒಯ್ದು ದಫನ ಮಾಡಿದ್ದಾರೆ. ಸಂಶುದ್ದೀನ್ ಚೌಧರಿ ಎನ್ನುವವರು ಕೊಲೆಯ ತನಿಖೆ ಸರಿಯಾಗಿ ನಡೆದಿಲ್ಲ, ಹೆಂಡತಿ ಮತ್ತು ತಂದೆ ಅಕ್ರಮ ಸಂಬಂಧ ಹೊಂದಿದ್ದರು ಎಂದು ಅಖ್ತರ್ ಆಪಾದನೆಯನ್ನ ಮಾಡಿದ್ರು. ಈಗಿನ ಮುಖ್ಯಮಂತ್ರಿಯು ತನಿಖೆ ಬಿಟ್ಟು ಕಳ್ಳಾಟ ಆಡಿದ್ದಾರೆ. ಅಖ್ತರ್ ಡೈರಿಯ ಒಂದು ಪುಟವನ್ನ ಉಲ್ಲೇಖಿಸಿ ಆತನ ಸಾವಿನಲ್ಲಿ ಮನೆಯವರ ಕೈವಾಡ ಇದೆ ಎಂದು ಆರೋಪ ಮಾಡಿದ್ದಲ್ಲದೆ ಪಂಚಕುಲ ಪೊಲೀಸರಿಗೆ ಬರವಣಿಗೆಯಲ್ಲಿ ದೂರು ನೀಡಿದ್ದಾರೆ. ಈಗ ಪೊಲೀಸರು ಮಾಜಿ ಡಿಐಜಿ ಅವರ ಪತ್ನಿಯಲ್ಲದೆ ಮಗಳು ಮತ್ತು ಸೊಸೆಯ ಮೇಲೆ ಕೂಡ ಎಫ್ಐಆರ್ ದಾಖಲಿಸಿದ್ದಾರೆ. ಅಖ್ತರ್ಗೆ 7ರ ಮಗಳು 5ರ ಮಗ ಇದ್ದಾರೆ. ಮುಸ್ತಫಾ 2021ರಲ್ಲಿ ನಿವೃತ್ತರಾದರು. ಅವರ ಮಡದಿ ರಜಿಯಾ ಸುಲ್ತಾನಾ 3 ಬಾರಿ ಕಾಂಗ್ರೆಸ್ ಶಾಸಕಿಯಾಗಿದ್ರು ಮತ್ತು ಒಮ್ಮೆ ಮಂತ್ರಿಯಾಗಿದ್ರು. ಕನಸಲು ನೀ